ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಮೀಶೋಯಿಂದ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಡೆಕೋರೇಷನ್ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಿದೆ. ಸೊ ನಾವೇನೇ ಒಳಗಡೆ ಎಲ್ಲ ಡೆಕೋರೇಷನ್ ಮಾಡಿದ್ರು ಕೂಡ ಹೊರಗಡೆ ಎಲ್ಲ ಸ್ವಲ್ಪ ಅಂದರೆ ಮನೆ ಎಂಟ್ರೆನ್ಸ್ ಹತ್ರ ಎಲ್ಲ ನಾವು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರೆ ಒಂಥರ ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ. ಮತ್ತು ಮನೆ ಬಂದವ್ರ ಗೆಸ್ಟ್ಗೂ ಕೂಡ ತುಂಬ ಚೆನ್ನಾಗಿ ಒಂಥರ ವಾರ್ಮ್ ವೆಲ್ಕಮ್ ಅನ್ಸುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಆ್ಯಂಡ್ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾವುದೇ ಕೆಟ್ಟ ದೃಷ್ಟಿಗಳು ಕೂಡ ಬೀಳೋದಿಲ್ಲ. ಸೊ ಆ ರೀತಿ ಎಲ್ಲ ಪ್ಲಾನಿಂಗ್ ತಲೆಯಲ್ಲಿ ಇಟ್ಕೊಂಡು ನಾನು ಇವಾಗಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂಡ್ ಆಲ್ಸೋ ದೀಪಾವಳಿ ಹಬ್ಬಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಒಂದಷ್ಟು ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ. ದೀಪಗಳಾಗಿರ್ಬೋದು ಮತ್ತು ಉರ್ಲಿ ಬೌಲ್ಗಳಾಗಿರ್ಬೋದು, ತುಂಬ ಚೆನ್ನಾಗಿದೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಪ್ರತಿಯೊಬ್ಬರು ಕೂಡ ತಗೊಳ್ಳಿ. ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ ಹೊರಗಡೆ ಪ್ರೈಸಿಗೆಲ್ಲ ಕಂಪೇರ್ ಮಾಡಿದ್ರೆ. ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಓಕೆನಾ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಂತೆ ಫುಲ್ ವಿಡಿಯೋ ವಾಚ್ ಮಾಡಿ, ಆವಾಗಲೇ ನಿಮಗೆ ನೀಟಾಗಿ ಗೊತ್ತಾಗುತ್ತೆ, ಸರಿನಾ. ಸೊ ಬನ್ನಿ ಹಾಗಾದರೆ ಏನೆಲ್ಲ ತರಿಸಿದ್ದೀನಿ ಅಂತ ಹೇಳಿ ಇವಾಗ ನಿಮಗೆ ಒಂದೊಂದಾಗಿನೇ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ಉರ್ಲಿ ದಿಯಾ ಬೌಲ್ ಸೆಟ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಬಂದು ಪ್ಯಾಕ್ ಆಫ್ 3 ಬರುತ್ತೆ. 3 ಕೂಡ ಅಂದರೆ 3 ಕೂಡ ಡಿಫ್ರೆಂಟ್ ಸೈಜಸ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಅಂಡ್ ಸಪ್ರೇಟ್ ಆಗಿ ರೀತಿನಲ್ಲಿ ಕೊಟ್ಟಿರ್ತಾರೆ. ನಾವು ಫಿಕ್ಸ್ ಮಾಡ್ಕೋಬೇಕು. ಏನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಬೇಗನೆ ಫಿಕ್ಸ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಸ್ಟ್ಯಾಂಡ್ಗೆ ನೋಡಿ ನಾನು ನಿಮಗೆ ಫಿಕ್ಸ್ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಮಾಡೋದು ಅಂತ ಹೇಳಿ. ಒಳಗಡೆ ಈ ರೀತಿ ಹಾಕ್ಬಿಟ್ಟು ನೀವು ಟೈಟ್ ಮಾಡಿದ್ರೆ ಆಯ್ತು. ಸೊ ಹಬ್ಬದ ದಿನ ನಾವು ಎಷ್ಟೇ ದೀಪ ಹಚ್ಚಿದ್ರು ಕೂಡ ಕಮ್ಮಿನೇ ಅಂತಾನೆ ಅನ್ಸುತ್ತೆ. ಮತ್ತೆ ಡೆಕೋರೇಷನ್ ಪರ್ಪಸ್ಗಂತೂ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಇದನ್ನ ದೇವ್ರ ಮನೆ ಕಾರ್ನರ್ ಆಗಿರ್ಬೋದು, ಅಥವಾ ಮನೆ ಎಂಟ್ರೆನ್ಸ್ ಕಾರ್ನರ್ ಆಗಿರ್ಬೋದು, ಅಥವಾ ದೇವಿ ಹತ್ರನೂ ಕೂಡ ಅಷ್ಟೇ ಕೂರಿಸಿದಾಗ ಅಮ್ಮನವ್ರ ಹತ್ರನೂ ಕೂಡ ನೀವು ಇದರಲ್ಲಿ ಇಡ್ಬೋದು. ಒಳಗಡೆ ಎಲ್ಲ ಫ್ಲವರ್ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟು ದೀಪಗಳೆಲ್ಲದು ಕೂಡ ಏನು ಬೌಲ್ ಕೊಟ್ಟಿದಾರಲ್ವ, ಸೊ ಅಲ್ಲೆಲ್ಲ ನೀವು ಎಣ್ಣೆ ಬತ್ತಿ ದೀಪ ಕೂಡ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ವ್ಯಾಕ್ಸ್ ಕ್ಯಾಂಡಲ್ ಎಲ್ಲ ಸಿಗತ್ತಲ್ವ, ಅಥವಾ ಎಲೆಕ್ಟ್ರಿಕಲ್ ದೀಪಗಳು ಕೂಡ ಸಿಗತ್ತಲ್ವ, ಅದು ಕೂಡ ನೀವು ಹಾಕ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ, ಯಾರು ಮಿಸ್ ಮಾಡ್ಕೋಬೇಡಿ. ಮೆಟಲಲ್ಲಿ ಮಾಡಿರೋಂಥದ್ದು, ಗೋಲ್ಡ್ ಪಾಲಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಉರ್ಲಿ ಸೆಟ್ ಪ್ರೈಸ್ ಎಷ್ಟು ಅಂತ ಹೇಳಿದರೆ 572 ರೂಪಾಯಿ ಆಗುತ್ತೆ. 3 ಪೀಸ್ಗೆ ಬರೀ ಒಂದಲ್ಲ 3 ಬರುತ್ತೆ. ಸೊ 3 ಕೂಡ ಡಿಫ್ರೆಂಟ್ ಸೈಜಲ್ಲಿ ಇದೆ, ನಾನು ಆಗಲೇ ಹೇಳಿದಾಗೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ತುಂಬ ಡಿಫ್ರೆಂಟ್ ಆಗಿರೋಂಥ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಬಟ್ ನನಗಿದು ಹೊಸ್ತ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಲೋಟಸ್ ಡಿಸೈನಲ್ಲಿರೋಂಥ ಕ್ಯಾಂಡಲ್ ಹೋಲ್ಡರ್ ಸ್ಟಿಕ್. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡಿ. ಮಾರ್ಬಲಲ್ಲಿ ಬರುತ್ತೆ. ಆ ಒಂದು ಡಿಸೈನೇ ತುಂಬ ಚೆನ್ನಾಗಿದೆ. ಮತ್ತು ಪ್ಯಾಕೇಜಿಂಗ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಒಂದು ಚೂರು ಕೂಡ ಡ್ಯಾಮೇಜಸ್ ಆಗಿಲ್ಲ. ಅಷ್ಟು ತುಂಬ ಚೆನ್ನಾಗಿ ನೀಟಾಗಿ ಒಂದೊಂದು ಲೋಟಸ್ಗೂ ಕೂಡ ಅಂದರೆ ಹೋಲ್ಡರ್ಗೂ ಕೂಡ 2 ಸಲ ಒಂದು ಕವರ್ನ ಹಾಕಿ ಕೊಟ್ಟಿದ್ದಾರೆ. ಸಿಕ್ಕಾಪಡೆ ಚೆನ್ನಾಗಿದೆ. ನಾನು ಟೋಟಲ್ ಆಗಿ 6 ಪೀಸ್ನ ಪರ್ಚೇಸ್ ಮಾಡಿದ್ದೀನಿ. 6 ಕೂಡ ಏನು ಡ್ಯಾಮೇಜ್ ಇಲ್ದಂಗೆ ನೀಟಾಗಿ ದೊಡ್ಡ ಬಾಕ್ಸಲ್ಲಿ ಕೊಟ್ಟು ಕಳಿಸಿದ್ದಾರೆ. ತುಂಬಾ ಖುಷಿ ಆಯಿತು ನನಗೆ. ಇದ್ರ ಒಳಗಡೆ ನೀವು ವ್ಯಾಕ್ಸ್ ಕ್ಯಾಂಡಲ್ ಅಥವಾ ಎಲೆಕ್ಟ್ರಿಕಲ್ ಕ್ಯಾಂಡಲ್ನ ನೀವು ಹಾಕಿಡ್ಬೋದು. ನೈಟ್ ಟೈಮ್ ಅಂತೂ ತುಂಬ ಚೆಂದ ಕಾಣಿಸುತ್ತೆ. ದೇವ್ರ ಮನೆಯಲ್ಲಿ ಅಥವಾ ದೇವಿ ಹತ್ರ ಕೂಡ ನೀವು ಇದನ್ನ ಇಡ್ಬೋದು. ಚೆನ್ನಾಗಿದೆ ನೋಡಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. 1 ಟೈಮ್ ತಗೊಂಡ್ರಿ ಅಂತ ಹೇಳಿದ್ರೆ ಎಲ್ಲ ಹಬ್ಬದಲ್ಲೂ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಇನ್ನು ಜಾಸ್ತಿ ಬೇಕು ಅಂದ್ರೂ ಕೂಡ ಬಲ್ಕಲ್ಲೂ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಕೆಲವೊಬ್ಬರೆಲ್ಲ ನಾನು ನೋಡಿದಾಗ ರಿವ್ಯೂ ನೋಡಿದಾಗ ಇದನ್ನ ಪಾಟ್ ಆಗು ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ನಿಮಗೆ ಹೇಗೆ ಅನ್ಸುತ್ತೆ ನೀವು ಹಾಗೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಬರೀ 206 ರೂಪಾಯಿ 6 ಪೀಸಿಗೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಐರನ್ ಉರ್ಲಿ ಬೌಲ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಸಿಕ್ಕಾಬಡೆ ಚೆನ್ನಾಗಿ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. 8 ಇಂಚಸ್ ಅಷ್ಟು ಹೈಟ್ ಮತ್ತು ಅಗಲ ಬರುತ್ತೆ. 129 ರೂಪಾಯಿ ಆಯಿತು. ಆ್ಯಂಡ್ ಅದಕ್ಕೆ ನಾನು ಈ ಒಂದು ಲೋಟಸ್ ಫ್ಲವರ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಈ ಫ್ಲವರ್ಸ್ ತುಂಬ ಡಿಫ್ರೆಂಟ್ ಫ್ಲವರ್ಸ್ ಅಂತಲೇ ಹೇಳ್ಬೋದು. ವೈ ಬಿಕಾಸ್ ಇದು ಜಸ್ಟ್ ನೀರಲ್ಲಿ ಹಾಕಿದ್ರಿ ಅಂತ ಹೇಳಿದ್ರೆ ಲೈಟ್ ಆನ್ ಆಗುತ್ತೆ, ಸೆನ್ಸರ್ ಥರ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಕ್ಯಾಂಡಲ್ಲು ಅಲ್ಲ, ಮತ್ತು ಅಂದರೆ ಬೆಂಕಿ ಹಚ್ಚಬೇಕು ಅಂತ ಏನಿಲ್ಲ, ಅಥವಾ ನೀವು ಬಟನ್ ಆನ್ ಮಾಡಬೇಕು ಅಂತ ಏನಿಲ್ಲ, ಅಥವಾ ನೀವು ಚಾರ್ಜ್ ಮಾಡ್ಕೋಬೇಕು ಅಂತ ಏನಿಲ್ಲ. ಜಸ್ಟ್ ನೀರಲ್ಲಿ ಹಾಕಿ ನೋಡಿ ಹೇಗೆ ಲೈಟ್ ಆನ್ ಆಗ್ತಿದೆ ಅಂತೇಳಿ. ತುಂಬ ಚೆನ್ನಾಗಿದೆ ಅಲ್ಲ. ಟೋಟಲ್ ಆಗಿ 6 ಪೀಸ್ ತಗೊಂಡಿದ್ದೀನಿ ನಾನು. ಒಂದು ಲುಕ್ಕೇ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಒಂದು ಒಳ್ಳೆ ವೈಬ್ ಬರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೇಗಿದೆ ಅಂತೇಳಿ ಅಲ್ವಾ. ತುಂಬ ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ 6 ಫ್ಲವರ್ಸ್ ಕೂಡ ಡಿಫ್ರೆಂಟ್ ಕಲರಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಉರ್ಲಿ ಬೌಲ್ ಸ್ವಲ್ಪ ಚಿಕ್ಕದಾಯಿತು ಇದಕ್ಕೆ ಅಂತಲೇ ಹೇಳ್ಬೋದು. ನಿಮ್ಮ ಮನೇಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿ, ಮತ್ತು ನಾನು ಸ್ಟಾರ್ಟಿಂಗಲ್ಲೂ ಕೂಡ ತೋರಿಸಿದೆ ಅಲ್ವಾ, ಸೊ ಅದರಲ್ಲೂ ಕೂಡ ನೀವು ಸಿಂಗಲ್ ಕೂಡ ಅಥವಾ 2 ಕೂಡ ಹಾಕಿಡ್ಬೋದು. ತುಂಬ ಚೆಂದ ಕಾಣಿಸುತ್ತೆ. ಸೊ ನಾನು ನೋಡಬೇಕು ಯಾವುದ್ರಲ್ಲಿ ಹಾಕ್ತೀನಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಆ್ಯಂಡ್ ಪ್ರೈಸ್ ಬಗ್ಗೆ ಹೇಳ್ಬಿಡ್ತೀನಿ. ಐರನ್ ಉರ್ಲಿ ಬೌಲ್ ಇದಲ್ವಾ, ಅದು ಬಂದು 129 ರೂಪಾಯಿ ಆಗುತ್ತೆ. ಆ್ಯಂಡ್ ಈ ಒಂದು LED ಲೋಟಸ್ ಏನು ಫ್ಲವರ್ ಕ್ಯಾಂಡಲ್ ಸೆನ್ಸರ್ ನೋಡ್ತಿದ್ದೀರಲ್ವಾ, ಸೊ ಇದು ಬಂದುಬಿಟ್ಟು 372 ರೂಪಾಯಿ ಆಗುತ್ತೆ 6 ಪೀಸ್ಗೆ. ನಿಮಗೆ 6 ಬೇಡ 4 ಬೇಕು 2 ಬೇಕು ಅಂದರೂ ಕೂಡ ಕಡಿಮೆ ಪ್ರೈಸಲ್ಲೇ ಒಂದು 150 160 ಮತ್ತು 250 ರುಪೀಸ್ನಲ್ಲೆಲ್ಲ ಸಿಗುತ್ತೆ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ತಗೊಳ್ಳಿ.
ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ರೋಸ್ ಹ್ಯಾಂಗಿಂಗ್ನ ಪರ್ಚೇಸ್ ಮಾಡಿದ್ದೀನಿ. ಮಧ್ಯದಲ್ಲಿ ಒಂದು ಉರ್ಲಿ ಬೌಲ್ ಬರುತ್ತೆ ಆ್ಯಂಡ್ ಅದ್ರ ಸುತ್ತ ನೋಡಿ ರೋಸ್ ಡಿಸೈನಲ್ಲಿ ಫ್ಲವರ್ಸ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಹ್ಯಾಂಗ್ ಮಾಡಲಿಕ್ಕೆ ತುಂಬ ಉದ್ದವಾಗಿರೋಂಥ ಒಂದು ಹ್ಯಾಂಗಿಂಗ್ ಕೂಡ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಈ ರೀತಿ ಸ್ಕ್ರೂ ಇರುತ್ತೆ, ನಾವು ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿಕೊಂಡು ಅದೇನು ಹ್ಯಾಂಗಿಂಗ್ ಕೊಟ್ಟಿದ್ದಾರಲ್ಲ, ಸೊ ಆ ಒಂದು ರೋಸ್ ಹ್ಯಾಂಗಿಂಗ್ನ ಹಾಕ್ಕೊಂಡು ನೀವು ಗೋಡೆ ಹತ್ರ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿ ಯಾವ ಕಡೆನಾದರೂ ಕೂಡ ನೀವು ವಾಲ್ಗೆ ಹ್ಯಾಂಗ್ ಮಾಡುವಂಥದ್ದು ಎಷ್ಟು ಚೆಂದ ಕಾಣಿಸುತ್ತೆ ಗೊತ್ತಾ. ಪ್ಯಾಕ್ ಆಫ್ 2 ಬರುತ್ತೆ, ಸಿಂಗಲ್ ಅಲ್ಲ ಇದು, 2 ಪೀಸ್ ಬರುತ್ತೆ ನೋಡಿ. ಈ ರೀತಿ ಲೋಟಸ್ ಡಿಸೈನಲ್ಲಿ ಇರೋಂಥದ್ದು ಆ್ಯಂಡ್ ಇದು ಬಂದು ಫುಲ್ ಗೋಲ್ಡನ್ ಕಲರಲ್ಲಿ ಪೇಂಟಿಂಗ್ ಮಾಡಿದ್ದಾರೆ, ಮೆಟಲಲ್ಲಿ ಮಾಡಿರೋಂಥದ್ದು. ಮಧ್ಯದಲ್ಲಿ ಉರ್ಲಿ ಬೌಲ್ ಇದೆಲ್ಲ, ಸೊ ಅಲ್ಲೆಲ್ಲ ಸ್ವಲ್ಪ ಫ್ಲವರ್ ಪೆಟಲ್ಸ್ ಎಲ್ಲ ಹಾಕಿಬಿಟ್ಟು ಈ ಒಂದು ಪ್ಲಾಸ್ಟಿಕ್ ಕ್ಯಾಂಡಲ್ಸ್ ಎಲ್ಲ ಬರುತ್ತಲ್ಲ, ಅಂದರೆ ನಾನು ಆಗಲೇ ಹೇಳಿದ್ನಲ್ವ ಏನು ಎಲೆಕ್ಟ್ರಿಕಲ್ ಕ್ಯಾಂಡಲ್ಸ್ ಎಲ್ಲ, ಸೊ ಅದನ್ನು ಹಾಕಿಟ್ರಿ ಅಂತ ಹೇಳಿದ್ರೆ ತುಂಬ ಚೆಂದ ಕಾಣಿಸುತ್ತೆ. ಮಾರ್ನಿಂಗ್ ಟೈಮಲ್ಲೆಲ್ಲ ಫ್ಲವರ್ಸ್ನ ಹಾಕಿಡಿ, ನೈಟ್ ಟೈಮಲ್ಲಿ ಒಂದು ದೀಪಗಳನ್ನು ಅಂಟಿಸಿ. ಎಣ್ಣೆ ದೀಪಗಳಂತೂ ಹಾಕಕ್ಕೆ ಹೋಗಬೇಡಿ, ಪ್ಲಾಸ್ಟಿಕ್ ದೀಪಗಳನ್ನು ಇಡಿ, ತುಂಬ ಚೆಂದ ಕಾಣಿಸುತ್ತೆ. ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ. ಒಂದು ಹ್ಯಾಂಗಿಂಗ್ನ 2 ಬರುತ್ತೆ, 9 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 24 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ತುಂಬ ಚೆನ್ನಾಗಿದೆ, ತುಂಬಾ ಯೂನಿಕ್ ಪೀಸ್ ಅಂತಲೇ ಹೇಳ್ಬೋದು. ಮತ್ತು ಕಡಿಮೆ ಪ್ರೈಸ್, ಬರೀ 463 ರೂಪಾಯಿ ಅಷ್ಟೇ. ಯಾರು ಕೊಡ್ತಾರೆ ಹೇಳಿ? ಸಿಂಗಲ್ ಪೀಸಿಗೆ ಕೊಡ್ಬೋದೇನೋ ಅಂತ ನೀವು ಅನ್ಕೋಬೋದು, ಅಥವಾ ನನಗೂ ಕೂಡ ಹಾಗೆ ಅನಿಸುತ್ತೆ. ಬಟ್ 2 ಪೀಸಿಗೆ 463 ರುಪೀಸ್ ಸಿಗ್ತಿದೆ. ಮಿಸ್ ಮಾಡ್ಕೋಬೇಡಿ, ಪ್ರತಿಯೊಬ್ಬರು ಕೂಡ ಪರ್ಚೇಸ್ ಮಾಡಿ. ಎಲ್ಲ ಫೆಸ್ಟಿವಲ್ಗಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತೇನಾದ್ರು ಮದುವೆ ಫಂಕ್ಷನ್ನು, ಗೃಹ ಪ್ರವೇಶ ಏನಾದ್ರು ಇತ್ತು ಅಂತ ಹೇಳಿದ್ರೆ ಒಳ್ಳೆ ಡೆಕೋರೇಟಿವ್ ಪೀಸ್ ಅಂತಲೇ ಅನಿಸ್ಬೋದು, ಅಷ್ಟು ಚೆನ್ನಾಗಿದೆ. ಲಿಂಕ್ ಇರುತ್ತೆ, ಬೇಕು ಅಂತ ಹೇಳಿದ್ರೆ ಬೇಗನೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನನಗಂತೂ ಫೇವ್ರೆಟ್, ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಬಿಕಾಸ್ ಮೀಶೋದಲ್ಲಿ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿನಲ್ಲಿ ಈ ಒಂದು ಉರ್ಲಿ ಬೌಲ್ ಬಂದಿದ್ದೆಲ್ಲ ಅಂತ ಹೇಳಿಬಿಟ್ಟು ಲೋಟಸ್ ಡಿಸೈನ್ನಲ್ಲಿರೋಂಥ ಉರ್ಲಿ ಬೌಲ್ ಇದು 3 ಬರುತ್ತೆ, ಪ್ಯಾಕ್ ಆಫ್ 3. ಇದು 3 ಕೂಡ ಡಿಫ್ರೆಂಟ್ ಸೈಜಲ್ಲಿದೆ, ಒಂದು ಬಿಗ್ ಸೈಜ್, ಇನ್ನೊಂದು ಮೀಡಿಯಮ್ ಮತ್ತು ಸ್ಮಾಲ್ ಸೈಜಲ್ಲಿದೆ. ತುಂಬ ಚೆನ್ನಾಗಿದೆ. ಇದು ಫುಲ್ ಇದು ಬಂದು ಐರನ್ ಮೆಟೀರಿಯಲ್ ಬರುತ್ತೆ, ಪ್ಯೂರ್ ಐರನ್ ಮೆಟೀರಿಯಲ್ಲು. ಅದಕ್ಕೆ ಗೋಲ್ಡನ್ ಕಲರ್ ಒಂದು ಪೇಂಟಿಂಗ್ ಮಾಡಿದ್ದಾರೆ, ವಿತ್ ಸ್ಟ್ಯಾಂಡ್ ಕೂಡ ಇರೋಂಥದ್ದು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ, ಯೂನಿಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಉರ್ಲಿ ಬೌಲ್ ಒಳಗಡೆ ವಾಟರ್ ಎಲ್ಲ ಹಾಕ್ಬಿಟ್ಟು ಅವರೇ ನಾನು ಸೆನ್ಸರ್ ಲೋಟಸ್ ಡಿಸೈನಲ್ಲಿರೋಂಥ ಫ್ಲವರ್ ತೋರಿಸ್ತೆ ನೋಡಿ, ಅದನ್ನು ನೀವು ಹಾಕಿಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನು ವಾಟರ್ ಹಾಕಿಬಿಟ್ಟು ಅದರೊಳಗಡೆ ನೀವು ದೀಪಗಳು ಕೂಡ ಇಡ್ಬೋದು, ಅಥವಾ ಫ್ಲವರ್ ಪೆಟಲ್ಸ್ಗಳು ಕೂಡ ಇಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಿಸ್ ಮಾಡ್ಕೋಬೇಡಿ. ತುಂಬಾ ಯೂನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಒಂದು 28 ಇಂಚಸ್ ಅಷ್ಟು ಹೈಟ್ ಬರುತ್ತೆ, 18 ಇಂಚಸ್ ಅಷ್ಟು ಅಗಲ ಬರುತ್ತೆ, ದೊಡ್ಡ ಬಿಗ್ ಸೈಜಲ್ಲಿರೋಂಥದ್ದು. ಆಮೇಲೆ ಮೀಡಿಯಮ್ ಸೈಜಲ್ಲಿರೋದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಬಿಗ್ ಸೈಜಲ್ಲೇ ಬಂದಿದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಬಿಕಾಸ್ ನನಗೆ ಅಷ್ಟು ಪರ್ಸ್ನಲ್ ಇಷ್ಟ ಇದೆ. ನೀವು ಕೂಡ ಕಮೆಂಟ್ ಮಾಡ್ತೀರಾ ಮ್ಯಾಮ್ ತುಂಬ ಚೆನ್ನಾಗಿದೆ, ಹಬ್ಬದ ದಿನದಲ್ಲಿ ಒಂದು ಒಳ್ಳೆ ಕಳೆ ಬಂತು ಹಬ್ಬಕ್ಕೆ ಅಂತಲೇ ಹೇಳ್ಬೋದು ಅಂತ ನೀವೇ ಕಮೆಂಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ. ದೇವಿ ಮುಂದೆ ಆಗಿರ್ಬೋದು, ಅಥವಾ ಕಾರ್ನರಲ್ಲಿ ಅಂದರೆ ದೇವ್ರ ಮನೆ ಕಾರ್ನರಲ್ಲಿ ಆಗಿರ್ಬೋದು, ಅಥವಾ ನೀವು ಬಾಲ್ಕನಿಲಲ್ಲಿ ಆಗಿರ್ಬೋದು, ಅಥವಾ ಡೋರ್ ಎಂಟ್ರೆನ್ಸ್ ಅಂತ ಆಗಿರ್ಬೋದು, ಎಲ್ಲಿ ಬೇಕಾದರೂ ನೀವು ಇದನ್ನು ಡೆಕೋರೇಟಿವ್ ಪೀಸ್ ಆಗಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಪ್ರೈಸ್ ಬಗ್ಗೆ ಹೇಳೋದಾದರೆ ಜಸ್ಟ್ 647 ರೂಪಾಯಿ ಅಷ್ಟೇ. ಹೊರಗಡೆ ಎಲ್ಲ ತೊಗೊತೀನಿ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ 1,500 ರೂಪಾಯಿ ಫಿಕ್ಸ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಲಾಸ್ಟ್ ಒನ್ ಬಂದು ಈ ರೀತಿ ಆರ್ಟಿಫಿಷಿಯಲ್ ಫ್ಲವರ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಉರ್ಲಿ ಬೌಲಿಗೆಲ್ಲ ನಾವು ಒರಿಜಿನಲ್ ಫ್ಲವರ್ ಹಾಕ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ತಿದ್ದು ಆಮೇಲೆ ಎಲ್ಲದು ಕೂಡ ಹಾಳಾಗ್ಬಿಡುತ್ತೆ, ಮತ್ತು ಗಲೀಜಾಗುತ್ತೆ, ಮತ್ತು ತೆಗಿತಾ ಇರಬೇಕಾಗತ್ತೆ. ಸೊ ಈ ರೀತಿ ನಾವು ಆರ್ಟಿಫಿಷಿಯಲ್ ಫ್ಲವರ್ ಒಂದ್ಸಲ ಹಾಕಿಟ್ಬಿಟ್ವಿ ಅಂತ ಹೇಳಿದ್ರೆ ಏನು ಕೂಡ ಒಣಗೋದಾಗಿರ್ಬೋದು ಅಥವಾ ಕೊಳ್ತೋಗೋದಾಗಿರ್ಬೋದು ಆ ರೀತಿನಲ್ಲಿ ಆಗೋದಿಲ್ಲ. ಸೊ ಇದು ಬಂದುಬಿಟ್ಟು ಫೋಮ್ ಫ್ಲವರ್ನ ನಾನು ತೊಗೊಂಡಿದ್ದೀನಿ. ಟೋಟಲ್ ಆಗಿ 8 ಪೀಸ್ ಬರುತ್ತೆ. ನೀವು ಇನ್ನೂ ಬೇಕಾದ ಜಾಸ್ತಿನಲ್ಲೂ ಕೂಡ ತೊಗೋಬೋದು. 118 ರೂಪಾಯಿ ಆಯಿತು ನನಗೆ. ಪಾಲಿ ರೆಸಿನ್ ಮೆಟೀರಿಯಲ್ ಬರುತ್ತೆ. ಸೊ ಇವಾಗ ನಾನು ಏನು ಉರ್ಲಿ ಬೌಲ್ಸ್ ಎಲ್ಲ ತೋರಿಸ್ತಾ ಇಲ್ವಾ, ಒರಿಜಿನಲ್ ಫ್ಲವರ್ ಎಲ್ಲ ಹಾಕೋದಿಕ್ಕಾಗೋದಿಲ್ಲ, ಹಬ್ಬ ಟೈಮಲ್ಲೆಲ್ಲ ಜಾಸ್ತಿ ರೇಟ್ ಇರುತ್ತೆ ಅಂತ ಹೇಳಿದ್ರೆ ಈ ಒಂದು ಫ್ಲವರ್ನ ನೀವು ಹಾಕಿ ಇಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ, ಮಿಸ್ ಮಾಡ್ಕೊಳ್ಳೋಕ್ಕಂತೂ ಹೋಗಬೇಡಿ, ಚೆನ್ನಾಗಿದೆ ಅಲ್ವಾ. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಾನು ತೋರಿಸಿರೋಂಥ ಎಲ್ಲ ಡೆಕೋರೇಟಿವ್ ಐಟಮ್ಸ್ಗಳು ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಯಾವುದು ನಿಮಗೆ ಲೈಕ್ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ಓಕೆನಾ. ಸೊ ಎಲ್ಲ ಉರ್ಲಿ ಬೌಲ್ ಕೂಡ ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗ್ತಿದೆ, ಮಿಸ್ ಮಾಡ್ಕೋಬೇಡಿ. ಹಬ್ಬಕ್ಕೆ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಲ್ಲ, ನೆಕ್ಸ್ಟ್ ಎಲ್ಲ ಹಬ್ಬಗಳಿಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಉರ್ಲಿ ಬೌಲ್ ಇದೆಲ್ಲ, ಸೊ ಮೇಯ್ನ್ ಆಗಿ ನೀವು ಡೋರ್ ಎಂಟ್ರೆನ್ಸ್ ಹತ್ರ ಒಂದಾರು ಉರ್ಲಿ ಬೌಲ್ನ ನೀವು ಪ್ರತಿದಿನ ಕೂಡ ಇಡ್ಬೋದು, ಅಥವಾ ಹಬ್ಬ ಟೈಮಲ್ಲೂ ಕೂಡ ಇಡ್ಬೋದು. ಪ್ರತಿದಿನ ಇಟ್ಟರು ಕೂಡ
ಒಳ್ಳೇದೇ ಅಂತಲೇ ಹೇಳ್ಬೋದು. ಯಾರು ಮನೆಗೆ ಬರ್ತಾನೆ ಇರ್ತಾರೆ, ಸೊ ಅವರು ಅಂದರೆ ಅವ್ರದ್ದು ಕೆಟ್ಟ ದೃಷ್ಟಿ ನಮಗೆ ಬೀಳಬಾರ್ದು ಅಂತ ಹೇಳಿ ಈ ರೀತಿನಲ್ಲಿ ಉರ್ಲಿ ಬೌಲಲ್ಲಿ ಫ್ಲವರ್ಸ್ ಎಲ್ಲ ಹಾಕಿದ್ರೆ ಫಸ್ಟ್ ನೋಡೋದೇ ಅವ್ರು ಅದನ್ನೇ ಅಲ್ವಾ. ಸೊ ಅವ್ರು ಏನು ವಾವ್ ಅನ್ನೋದು ಅಥವಾ ಅವ್ರ ಕಣ್ಣು ಏನು ಹಾಕ್ತಾರೆ ಅದೆಲ್ಲದೂ ಕೂಡ ಆ ಒಂದು ಏನು ಡೆಕೋರೇಷನ್ ಮಾಡಿರ್ತೀರ ಅದ್ರ ಒಳಗಡೆನೆ ಹೋಗ್ಬಿಡತ್ತೆ ಅಂತಲೇ ಹೇಳ್ಬೋದು. ಅದೊಂದು ಸುಮಾರು ಜನ ಹೇಳ್ತಾರೆ ಆ ರೀತಿನಲ್ಲೂ ಕೂಡ. ಹಾಗಾಗಿ ಯಾವ್ದಾರ ನೀವು ಬೇಕಾದ್ರೆ ಫಂಕ್ಷನ್ಗಳಿಗಾದ್ರು ಹೋಗಿ ಅಥವಾ ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಅಂಗಡಿಗಳಾಗಿರ್ಬೋದು, ಶೋರೂಮ್ಗಳಿಗೆಲ್ಲ ಹೋದಾಗ ಎಂಟ್ರೆನ್ಸಲ್ಲಿ ಒಂದು ದೇವ್ರ ವಿಗ್ರಹ ಇಟ್ಬಿಟ್ಟು ಅಲ್ಲೊಂದು ಉರ್ಲಿ ಬೌಲ್ ಇಟ್ಬಿಟ್ಟು ಹಾಕಿಟ್ಟಿರ್ತಾರೆ. ಸೊ ಅದೆಲ್ಲ ಡೆಕೋರೇಷನ್ ಅಂದರೆ ಡೆಕೋರೇಟಿವ್ ಪೀಸ್ ಆಗಿ ಇಟ್ಟಿರ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಬಟ್ ಅದಲ್ಲ. ಕೆಟ್ಟ ದೃಷ್ಟಿಗಳು ಬೀಳಬಾರ್ದು, ಅವ್ರ ದೃಷ್ಟಿ ಫಸ್ಟ್ ಇದ್ರ ಮೇಲೆ ಬೀಳಲಿ ಅಂತೇಳಿ ಹಾಕಿಟ್ಟಿರ್ತಾರೆ. ಸೊ ಎರಡು ರೀತಿನಲ್ಲೂ ಕೂಡ ವರ್ಕ್ ಆಗುತ್ತೆ. ಬೇಕಾದ್ರೆ ನೀವು ಯೂಟ್ಯೂಬಲ್ಲೂ ಕೂಡ ಸರ್ಚ್ ಮಾಡಿ ಅಥವಾ ಗೊತ್ತಿರೋರ ಹತ್ರ ಬೇಕಾದ್ರೆ ಕೇಳಿ ನೋಡಿ. ಮೇನ್ ರೀಸನ್ ಇದೆ ಅಂತಲೇ ಹೇಳ್ಬೋದು ನನಗೆ ಗೊತ್ತಿರೋ ಪ್ರಕಾರ. ಸೊ ನಿಮಗೂ ಕೂಡ ಹೆಲ್ಪ್ ಆಯ್ತು ಈ ಒಂದು ವಿಷಯ ಅಂತ ಅಂದ್ಕೊಂಡಿದ್ದೀನಿ. ಸೊ ಸುಮಾರು ಉರ್ಲಿ ಬೌಲ್ಗಳನ್ನು ತೋರಿಸಿದ್ದೀನಲ್ವ, ಯಾವ್ದು ಬೇಕಾದ್ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮಿಸ್ ಮಾಡಿದಂತೆ ಇವತ್ತಿನ ವೀಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.